ನಮ್ಮ ರಾಜ್ಯದಲ್ಲಿ 2.25 ಲಕ್ಷ ಉದ್ಯೋಗ ಇವತ್ತು ಭರ್ತಿ ಮಾಡದೇ ಇರತಕ್ಕಂಥದ್ದು ಇದೇ ಸಿದ್ದರಾಮಯ್ಯ ಅವರ ಸರ್ಕಾರ 2013ರಲ್ಲಿ 5 ವರ್ಷ ಆಡಳಿತ ನಡೆಸಿದಾಗ ಅಲ್ಲಿಂದಲೂ ಇವತ್ತು ಹುದ್ದೆಗಳನ್ನು ಸಂಪೂರ್ಣ ಮಾಡಲಿಲ್ಲ. ಅವತ್ತು 18ರಲ್ಲಿ ನನಗೆ ಅಧಿಕಾರ ಕೊಡ್ತೀವಿ ಅಂತ ಬಂದಾಗಲೂ ದೇವೇಗೌಡರು ಒಂದು ಮಾತು ಹೇಳಿದರು, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಮಗನಿಗೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತು ಹೇಳಿದರು. ನಿಜಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಬಗ್ಗೆ ಅಭಿಮಾನ ಇದ್ದಿದ್ರೆ, ದಲಿತರ ಬಗ್ಗೆ ಗೌರವ ಇದ್ದಿದ್ರೆ ಈ ನಾಡಿನ ದಲಿತ ಬಂಧುಗಳಿಗೆ ಮನವಿ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನೋ ಅನುಕೂಲ ಆಗ್ಬೋದು, ಪರಮೇಶ್ವರ್ ಏನೋ ಅನುಕೂಲ ಆಗ್ಬೋದು ಅಂತ ಹೇಳಿ ಯಾವುದು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಮತವನ್ನು ಕೊಟ್ಟರೆ ಇವತ್ತು ನಿಮ್ಮ ಪರಿಸ್ಥಿತಿಯನ್ನು ಎಲ್ಲಿಗಿಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೊಡ್ತಕ್ಕಂಥ ದಲಿತ ಸಮಾಜದ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸುಮಾರು 11,000 ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದ್ದಾರೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಸಿದ್ದರಾಮಯ್ಯ ಅವರು ದಲಿತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಅಂತಕ್ಕಂಥದನ್ನ ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕಾಗಿದೆ. ಇದು ಒಂದು ಭಾಗ. ನಂತರ ರೈತರ ಬಗ್ಗೆ, ಬಡವರ ಬಗ್ಗೆ ಅವರಿಗೆ ಎಷ್ಟು ನಾನು ಅವತ್ತು ಅಧಿಕಾರದಲ್ಲಿ ಅವರ ಜೊತೆ ಹೊಂದಾಣಿಕೆ ಮಾಡಲಿಕ್ಕೆ ಕಾರಣ ನನಗೆ ಅವರ ಜೊತೆ ಹೊಂದಾಣಿಕೆ ಸಿದ್ಧ ಇರಲಿಲ್ಲ ಮಾನಸಿಕವಾಗಿ ನಾನು. ಆದರೆ ಒಂದು ರೈತರಿಗೆ ಕಳೆದ ಚುನಾವಣೆಯಲ್ಲಿ 2018ರ ಚುನಾವಣೆಯಲ್ಲಿ ಒಂದು ಮಾತು ಕೊಟ್ಟಿದ್ದೆ, ನಮ್ಮ ರೈತ ಕುಟುಂಬಗಳಲ್ಲಿ ಆತ್ಮಹತ್ಯೆಗೆ ಶರಣಾಗಬೇಡಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ. ಆಗ ಹೇಳಿದರು ಕಾಂಗ್ರೆಸ್ ನಾಯಕರುಗಳು, ಕುಮಾರಸ್ವಾಮಿ ಅಧಿಕಾರಕ್ಕೆ ಬರಲ್ಲ, ಅವ್ರು ಎಲ್ಲಿಂದ ರೈತರು ಸಾಲ ಮನ್ನಾ ಮಾಡ್ತಾನೆ ಅಂತ. ಅವತ್ತು ಆ ಮಾತನ್ನು ನಮ್ಮ ಬಗ್ಗೆ ಏನು ಹೇಳಿದ್ರು, ಬಿಜೆಪಿ PTM ಅಂತಲ್ಲಿ ನಮ್ಮ ಬಗ್ಗೆ ಅಪ್ರಚಾರ ಏನು ಮಾಡಿದ್ರು. ಇದೇ ಕಾಂಗ್ರೆಸ್ ನಾಯಕರು ಜನತಾದಳದ ಮನೆ ಬಾಗಿಲು ತೊಡತಕ್ಕಂಥದನ್ನ ಇವತ್ತು ಏನೊಂದು ದುರಂಕಾರದಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಸರ್ಕಾರ ಮಾಡಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ರೆ ನಮ್ಮ ಪಕ್ಷ ಅದಕ್ಕೆ ಮಾತು ಕೊಟ್ಟಿಲ್ಲ, ನಾವು ಅದಕ್ಕೆ ಜವಾಬ್ದಾರಲ್ಲ, ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕು, ಒಂದು ನಯಾ ಪೈಸಾ ಕಡಿಮೆ ಮಾಡಬಾರದು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅಂದರು. ಸಿದ್ದರಾಮಯ್ಯ ಕಾಲದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅವತ್ತು ರೈತರ 25,000 ಕೋಟಿ ಸಾಲವನ್ನ ಮನ್ನಾ ಮಾಡಿದಂತ ಯಾವ ಸರ್ಕಾರ ಇದ್ರೆ ಅವತ್ತು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಹೇಳಿ ಬಯಸ್ತಾ ಇದ್ದಾರೆ. ಕುಮಾರಸ್ವಾಮಿ ಏನು ಕೊಟ್ಟ ಅಂತ ಹೇಳಿ ಇಲ್ಲಿಯ ಶಾಸಕರು ಹೇಳ್ತಾರೆ ಅಂತ ಹೇಳಿದ್ರಲ್ಲ, 2006-7 ಅವತ್ತು ನಾನು ಮುಖ್ಯಮಂತ್ರಿ ಆದಾಗ ಅವರನ್ನ ನಾನು ಹಲವಾರು ಬಾರಿ ಏನು ಯಾತಕ್ಕೆ ಏನಾದ್ರು ಕೆಲಸಗಳಿಗೆ ತಗೊಂಡ್ಬರ್ತಾ ಇಲ್ವಲ್ಲ ನೀನು ಅಂತ ಕೇಳಿದ್ರೆ, ನನಗೇನು ನಿನ್ನ ಹತ್ರ ಬರಲೇಬೇಕಾಗಿಲ್ಲ, ನಾನು ನಿನ್ನ ಹೆಸರು ಹೇಳಿ ಗುಬ್ಬಿಯ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಅಧಿಕಾರಿಗಳು ಮನೆ ಬಾಗಿಲು ಬಂದು ಕೆಲಸ ಮಾಡಿಕೊಡ್ತಾರೆ ನಿನ್ನ ಹೆಸರು ಹೇಳಿದ್ರೆ ಅಂತೇಳಿ ನನ್ನ ಹತ್ರ ಚರ್ಚೆ ಮಾಡಿದಂಥ ವ್ಯಕ್ತಿ ಕುಮಾರಸ್ವಾಮಿ ಏನು ಕೊಟ್ಟ ಗುಬ್ಬಿಗೆ ಅಂತ ಹೇಳಿ ಈಗ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಇಲ್ಲೆಲ್ಲ ನಮ್ಮ ನಾಯಕರು ಕೇಳ್ತಾ ಇದ್ದಾರೆ. ಯಾವ ರೀತಿ ನಡ್ಕೊಂಡಿದ್ದಾರೆ ಈಗ ಅದ್ರ ಬಗ್ಗೆ ಅವರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇವತ್ತೊಂದು ಮಾತು ಹೇಳ್ತೇನೆ, ನಮ್ಮ ದಿಲೀಪ್ ಅವರು ಹೇಳಿದ್ರು ಚಾಪೆ ತಿಂಬು ರೆಡಿ ಮಾಡ್ಕೊತಾ ಇದ್ದೇವೆ ಅಂತ. ನಿಮ್ಮನ್ನ ಅಲ್ಲಿಯವರೆಗೆ ದೂಡೋದಿಲ್ಲ ಇರತಕ್ಕಂಥ ನಾಯಕರು. ಒಂದು ಮಾತನ್ನ ಕೊಡ್ತೇನೆ ಈ ಸಂದರ್ಭದಲ್ಲಿ, ಇವತ್ತು ಮೈತ್ರಿಯ ಒಂದು ಒಪ್ಪಂದ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಕಳೆದ 77 ವರ್ಷಗಳಿಂದ ನಮ್ಮ ನೀರಾವರಿಯ ಕಾರ್ಯಕ್ರಮಗಳಿಗೆ ಏನು ಅಡಚಣೆಯಾಗಿದ್ದಾವೆ, ಬೇರೆ ರಾಜ್ಯಗಳಿಂದ ಅಡಚಣೆ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಶಿವಕುಮಾರ್ ಹೇಳ್ತಾರೆ, ಪದೇ ಪದೇ ಮಾತುಕತೆಗೆ ಬಿಜೆಪಿಯ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ನಮ್ಮ ಹಣ ಬಿಡುಗಡೆ ಮಾಡಿಸಿ ಒಪ್ಪಿಗೆ ಕೊಡಿಸಿ ಅಂತಕ್ಕಂಥ ಹೇಳ್ತಾ ಇದ್ದೀರಿ. ನಿಮ್ಮನ್ನ 136 ಸ್ಥಾನ ಕೊಟ್ಟು ಗೆಲ್ಲಿಸಿರ್ತಕ್ಕಂಥದ್ದು ನಿಮ್ಮನ್ನು ಕೆಲಸ ಮಾಡಿ ಅಂತೇಳಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ನಿಮಗೆ ಆ ಅಧಿಕಾರವನ್ನು ನಡೆಸಲಿಕ್ಕೆ ಬರದೆ ಪದೇ ಪದೇ ಬಿಜೆಪಿಯ ಲೋಕಸಭಾ ಸದಸ್ಯರುಗಳ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಚರ್ಚೆ ಮಾಡ್ತಾ ಇದ್ದೀರಿ. ಯಾವ ಮೇಕೆದಾಟಿನ ಬಗ್ಗೆ ಸಂಗಮದಿಂದ ಹೊರಟ್ರೆ ಪಾದಯಾತ್ರೆ, ನಮ್ಮ ನೀರು ನಮ್ಮ ಹಕ್ಕು ಅಂದ್ರೆ 2013ರಲ್ಲಿ ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂದ್ರೆ ಅವತ್ತು ನಾನು ಹೇಳಿದೆ ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗಲ್ಲ, ಕಾಂಗ್ರೆಸ್ ನಡೆಗೆ ಆಂಧ್ರ ಕಡೆಗೆ ಅಂತ 2013ರಲ್ಲಿ. ಇವತ್ತು ಹೇಳಿದ್ರು ಕಾಂಗ್ರೆಸ್ ನಮ್ಮ ನೀರು ನಮ್ಮ ಹಕ್ಕು, ಮೇಕೆದಾಟ ಹತ್ರ ಕಟ್ತೀವಿ ಅಂತ.
ಈಗ ಹೇಳ್ತಾ ಇದ್ದಾರೆ ಲೋಕಸಭಾ ಸದಸ್ಯರುಗಳಿಗೆ ನೀವು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಅನುಮತಿ ಕೊಡಿಸಿ ಅಂತ ಹೇಳಿ. ಪ್ರಧಾನಮಂತ್ರಿಗಳ ಅನುಮತಿ ಇಲ್ಲ, ಅವಶ್ಯಕತೆ ಇಲ್ಲ. ಯಾವ ನಿಮ್ಮ ಕೋ-ಪಾರ್ಟ್ನರ್ಸ್ ಈಗ ತಮಿಳುನಾಡಿನಲ್ಲಿ DMK ಪಕ್ಷ ಅವರ ಜೊತೆಗೂಡಿ ಅವರ ಜೊತೆ 9 ಸೀಟ್ ತಗೊಂಡು ಚುನಾವಣೆ ನಡೆಸ್ತಾ ಇದ್ದಾರೆ ಇದೇ ಕಾಂಗ್ರೆಸ್ ನಾಯಕರು. ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ನಾಯಕರು DMK ಪಕ್ಷದವರು ಕರ್ನಾಟಕದಲ್ಲಿ ಮೇಕೆದಾಟು ಕಟ್ಟಲಿಕ್ಕೆ ಬಿಡಲ್ಲ, ನಮ್ಮ ಮ್ಯಾನಿಫೆಸ್ಟೋದಿಂದ ಹಾಕಿದ್ದೇವೆ ಅಂತಾರೆ. ಹಾಗಿದ್ರೆ ಯಾರು ಅನುಮತಿ ಕೊಡಬೇಕು? ನರೇಂದ್ರ ಮೋದಿ ಅವರು ಕೊಡಬೇಕಾ?